ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ಬಲವಂತವಾಗಿ ಬಸ್ಸನ್ನು ತಡೆದು ಸಂಚಾರಕ್ಕೆ ತಡೆಯೊಡ್ಡಿರ್ತಕ್ಕಂತಹ ಪೊಲೀಸರು ತಡೆಯೊಡ್ಡಿರ್ತಕ್ಕಂಥದ್ದು ಕೂಡ ನಡೆದಿದೆ. ಹುಬ್ಬಳ್ಳಿಯ ಹಳೆಯ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರವನ್ನು ಪೊಲೀಸರನ್ನೇ ಸ್ಥಗಿತಗೊಳಿಸಿರ್ತಕ್ಕಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಬಸ್ಗಳು ಓಡಾಡ್ತಾ ಇದ್ವು, ಆದರೆ ಅವುಗಳನ್ನು ಈಗ ಪೊಲೀಸರೇ ತಡೆದಿರತಕ್ಕಂತಹ ಘಟನೆ ಕೂಡ ನಡೆದಿದೆ. ಇದು ಹಳೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ನಡೆದಿರತಕ್ಕಂಥದ್ದು. ಪೊಲೀಸರ ನಡೆಯಿಂದ ಪ್ರಯಾಣಿಕರೇ ಕಂಗಾಲಾಗುವಂತೆ ಆಗಿದೆ. ಬಹುಶಃ ಯಾವ ಕಾರಣಕ್ಕೆ ಪೊಲೀಸರು ಈ ರೀತಿಯಾದಂತಹ ಒಂದು ತಡೆಯನ್ನು ಒಡ್ಡಿದ್ದಾರೆ ಅಂತೂ ಗೊತ್ತಿಲ್ಲ. ಯಾವುದೇ ಅಹಿತಕರ ಘಟನೆ ನಡೆಯದೇ ಇದ್ರೂ ಕೂಡ ಬಸ್ಸನ್ನು ಬಂದ್ ಮಾಡಿಸಿರುವಂತಹ ಪೊಲೀಸರ ಕ್ರಮದಿಂದಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಪೊಲೀಸರೇ ಈ ಒಂದು ಬಸ್ಗಳ ಓಡಾಟಕ್ಕೆ ತಡೆಯನ್ನು ಒಡ್ಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಬಸ್ಗಳು ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸದ ರೀತಿಯಲ್ಲಿ ಅವಕಾಶ ನೀಡದೆ ಪೊಲೀಸರೇ ತಡೆ ಒಡ್ಡಿರ್ತಕ್ಕಂಥ ಘಟನೆ ಹಳೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಇದು. ಹೀಗೆ ರಾಜ್ಯವ್ಯಾಪಿ ಬಹಳ ಜೋರಾಗಿ ಮುಷ್ಕರ ಅಂತೂ ನಡೆದಿದೆ. ವಿಶೇಷವಾಗಿ ರಸ್ತೆ ಸಾರಿಗೆ ನಿಗಮದ ಬಸ್ಗಳನ್ನು ಎಲ್ಲವೂ ಕೂಡ ಸ್ಟಾಪ್ ಮಾಡಿಸುವಂಥದ್ರಲ್ಲಿ ಕಾರ್ಮಿಕ ಸಂಘಟನೆಗಳು ಬಹುತೇಕ ಯಶಸ್ವಿಯಾಗಿರುವಂಥ ಕಾರಣದಿಂದಾಗಿ ಜನಜೀವನದ ಮೇಲೆ ಒಂದು ಭಾಗದ ಹೊಡೆತ ಬಿದ್ದರೆ, ಮತ್ತೊಂದು ಕಡೆಯಲ್ಲಿ ಫ್ಯಾಕ್ಟ್ರಿಗಳನ್ನು ತಡೆ ಹಿಡಿಯುವಂಥರ ಮೂಲಕವಾಗಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನು ನಡೆಸದಂತೆ ತಡೆ ಹಿಡಿಯೋದರ ಮೂಲಕವಾಗಿ ಕಾರ್ಮಿಕ ಸಂಘಟನೆಗಳು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ಕೆಲಸವನ್ನು ಕೂಡ ಮಾಡಿವೆ.